2025ರ ಕೊನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ 7ರ ರಾತ್ರಿ 9:57ಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ 8ರ ಬೆಳಗಿನ 1ರಿಂದ 26ರವರೆಗೆ ಮುಂದುವರಿಯಲಿದೆ. ಮಧ್ಯರಾತ್ರಿ 12:28ರಿಂದ 1ರಿಂದ 56ರವರೆಗೆ ಈ ಗ್ರಹಣದ ಪೂರ್ಣ ಪ್ರಭಾವ ಉಂಟಾಗಲಿದೆ. ಈ ಗ್ರಹಣವು ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸಂಭವಿಸುತ್ತಿರುವುದರಿಂದ ನಿಮ್ಮ ಭಾಗ್ಯ, ಧರ್ಮ, ವಿದ್ಯಾಭ್ಯಾಸ ಮತ್ತು ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಪರಿಣಾಮ ಉಂಟಾಗಲಿದೆ. ಈ ಅವಧಿ ಮಿಥುನ ರಾಶಿಯವರಿಗೆ ಬಹಳ ಅನುಕೂಲಕರ ಮತ್ತು ಅದೃಷ್ಟಕರವಾಗಿರುತ್ತದೆ. ಗ್ರಹಗಳ ಅನುಕೂಲಕರ ಚಲನೆ ಮತ್ತು ಗ್ರಹಣದ ವಿಶೇಷ ಸಂಯೋಗದಿಂದಾಗಿ ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣಲು ಸಾಧ್ಯ. ಆರ್ಥಿಕವಾಗಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆ ಸಂಭವಿಸುತ್ತದೆ. ನಿಮ್ಮ ಹಿಂದಿನ ಶ್ರಮಕ್ಕೆ ಫಲ ಸಿಗುತ್ತದೆ ಮತ್ತು ನೀವು ನಿರೀಕ್ಷಿಸದ ರೀತಿಯಲ್ಲಿ ಹೊಸ ಆದಾಯದ ಮೂಲಗಳು ಉದ್ಭವಿಸಬಹುದು. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಅಥವಾ ಬಾಕಿ ಉಳಿದಿದ್ದ ಹಣವನ್ನು ಪಡೆಯುವ ಸಾಧ್ಯತೆಯಿದೆ. ಹೂಡಿಕೆ ಮಾಡಿದವರಿಗಿಂತ ಉತ್ತಮ ಲಾಭಗಳು ದೊರೆಯಬಹುದು ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾಗುತ್ತದೆ. ಈ ಹೆಚ್ಚುವರಿ ಹೊಣೆಗಾರಿಕೆಗಳು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಒಳ್ಳೆಯ ಅವಕಾಶವಾಗಿ ಪರಿಣಮಿಸುವುವು. ಹಿರಿಯರಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಹೆಚ್ಚಿದೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಥಾನ ಮತ್ತಷ್ಟು ಬಲವಾಗುತ್ತದೆ. ಹೊಸ ಯೋಜನೆಗಳು, ಪ್ರೋತ್ಸಾಹ, ಬಡ್ತಿ ಅಥವಾ ವೇತನವರ್ಧನೆಗೆ ದಾರಿ ತೆರೆಯಬಹುದು. ಉದ್ಯಮಿಗಳಿಗೆ, ಸ್ವಂತ ವ್ಯಾಪಾರ ನಡೆಸುವವರಿಗೆ ಈ ಅವಧಿ ವಿಶೇಷ ಪ್ರಯೋಜನಕಾರಿಯಾಗಲಿದೆ. ಹಳೆಯ ಅಡಚಣೆಗಳು ನಿವಾರಣೆಯಾಗಬಹುದು ಮತ್ತು ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳು ಬರಬಹುದು. ಹೊಸ ಗ್ರಾಹಕರನ್ನು ಆಕರ್ಷಿಸುವುದು ಸುಲಭವಾಗಬಹುದು ಮತ್ತು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗ್ರಹ ಸ್ಥಿತಿ ಬೆಂಬಲ ನೀಡಲಿದೆ. ಸ್ಥಿರಾಸ್ತಿ ಮತ್ತು ಮನೆ ಸಂಬಂಧಿತ ವಿಷಯಗಳಲ್ಲಿ, ಮನೆ ಖರೀದಿ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡುವ ಯೋಜನೆಗಳು ಇದ್ದರೆ ಈ ಅವಧಿ ಅತ್ಯಂತ ಸೂಕ್ತವಾಗಿರುತ್ತದೆ. ಕೈಗೊಂಡ ನಿರ್ಧಾರಗಳು ನಿಮಗೆ ದೀರ್ಘಕಾಲದ ಲಾಭವನ್ನು ನೀಡುವ ಸಾಧ್ಯತೆಯಿದೆ. ಒಟ್ಟಾರೆ ಈ ಗ್ರಹಣದ ಸಂಯೋಗವು ಮಿಥುನ ರಾಶಿಚಕ್ರದ ಜನರಿಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮೃದ್ಧಿಯ ಬಾಗಿಲು ತೆರೆಯುವಂತಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸದಿಂದ ಇರಲು ಇದು ಉತ್ತಮ ಸಮಯ. ನಿಮ್ಮ ಪರಿಶ್ರಮ, ಪರಿಶೀಲನೆ ಮತ್ತು ಸೂಕ್ತ ಯೋಜನೆಗಳು ಅತ್ಯುತ್ತಮ ಫಲ ನೀಡಲಿವೆ. ಈ ಅವಧಿಯಲ್ಲಿ ಹಿಂದೆ ನಿಂತುಕೊಂಡಿದ್ದ ಕಾರ್ಯಗಳು ಪುನಃ ಚೇತರಿಸಿಕೊಳ್ಳಲಿವೆ. ಹಲವು ವರ್ಷಗಳಿಂದ ನಿರೀಕ್ಷಿಸಿದ್ದ ಫಲಗಳು ತಡವಾದರೂ ಈಗ ಲಭಿಸಲು ಸಾಧ್ಯತೆಯಿದೆ. ಕಳೆದು ಹೋದ ಹಣ ಮರಳಿ ಬರುವ ಸಂಭವವೂ ಇದೆ. ಹಠಾತ್ ಲಾಭದ ಅವಕಾಶಗಳು ಬಾಗಿಲು ತಟ್ಟುವುವು. ಆದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಚಂದ್ರಗ್ರಹಣದ ಪರಿಣಾಮವಾಗಿ ಮಾನಸಿಕ ಒತ್ತಡ ಹೆಚ್ಚಬಹುದು. ಜೀರ್ಣಕ್ರಿಯೆ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಕಣ್ಣು ಇಡಿ. ಈ ಅವಧಿಯಲ್ಲಿ ಅನವಶ್ಯಕ ಪ್ರಯಾಣ ಹಾಗೂ ಅತಿ ಕೆಲಸದಿಂದ ದೂರವಿರುವುದು ಒಳಿತು. ಪರಿಹಾರ ಕ್ರಮಗಳೇನು? ಗುರುಗ್ರಹದ ಕೃಪೆ ಪಡೆಯಲು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳ ದಾನ ಮಾಡಿ. ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸಿ. ಚಂದ್ರನ ಶಾಂತಿಗಾಗಿ ಹಾಲಿನ ದಾನ ಮಾಡಿ ಹಾಗೂ ಚಂದ್ರ ಮಂತ್ರ ಜಪಿಸಿರಿ. ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣವು ಆರ್ಥಿಕ ಮತ್ತು ಕಾರ್ಯಸಾಧನೆ ಕ್ಷೇತ್ರದಲ್ಲಿ ಶುಭದಾಯಕವಾಗಿದ್ದರೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ಗ್ರಹಣದ ರಾತ್ರಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ಲಾಭ ಹೆಚ್ಚಾಗಲಿದೆ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿಶೇಷ ಜ್ಯೋತಿಷ್ಯ ಪರಿಣಾಮಗಳು ಉಂಟಾಗಲಿವೆ. ಜಾತಕದ 9ನೇ ಮನೆಯನ್ನು ಸಾಮಾನ್ಯವಾಗಿ ಅದೃಷ್ಟ,
ಧರ್ಮ, ಗುರು, ವಿದ್ಯೆ, ದೀರ್ಘ ಪ್ರಯಾಣ ಮತ್ತು ಉನ್ನತ ಜ್ಞಾನಗಳ ಮನೆಯಾಗಿಯೂ ಪರಿಗಣಿಸಲಾಗುತ್ತದೆ. ಈಗ ಈ ಮನೆಯಲ್ಲಿ ಗ್ರಹಣ ಯೋಗದ ನಿರ್ಮಾಣವಾಗುತ್ತಿರುವುದರಿಂದ ಹಲವಾರು ಪ್ರಭಾವಗಳು ಗೋಚರಿಸಬಹುದು. ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಹಿಂದೆ ಅಡ್ಡಿ ಉಂಟಾದ ಅಥವಾ ಅಪೂರ್ಣವಾಗಿದ್ದ ಕಾರ್ಯಗಳು ಪುನಃ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ನೀವು ಹಿಂದೆ ಪ್ರಯತ್ನಿಸಿದರೂ ಫಲಿತಾಂಶ ದೊರೆಯದ ಕೆಲಸಗಳು ಈಗ ಮತ್ತೆ ಆರಂಭವಾಗಿ ಯಶಸ್ವಿಯಾಗಿ ಮುಗಿಯುವ ಸೂಚನೆಗಳು ಗೋಚರಿಸುತ್ತವೆ. ಇದಲ್ಲದೆ, ಕಳೆದು ಹೋದ ಹಣ ಅಥವಾ ನಷ್ಟವಾಗಿದ್ದ ಆರ್ಥಿಕ ಸಂಪನ್ಮೂಲಗಳನ್ನು ವಾಪಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಬಾಕಿಗಳು ವಸೂಲಿಯಾಗುವವು ಅಥವಾ ನೀವು ಬಯಸಿದ್ದ ಹಣಕಾಸಿನ ಸಹಾಯ ಸಿಗುವ ಸಾಧ್ಯತೆಯಿದೆ. ಹಠಾತ್ ಲಾಭ ಅಥವಾ ಅಪ್ರತೀಕ್ಷಿತ ಆದಾಯದ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು. ಆದರೆ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಂತ ಅಗತ್ಯ. ಜಾತಕದ 9ನೇ ಮನೆ ಗುರುಗ್ರಹದ ಪ್ರಭಾವಕ್ಕೆ ಸಂಬಂಧಿಸಿದ್ದು. ಗುರುನ ಅಶಕ್ತಿಯಿಂದ ಆರೋಗ್ಯದ ಮೇಲೆ ವ್ಯತ್ಯಯ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಈ ಅವಧಿಯಲ್ಲಿ ಗುರುಗೆ ಸಂಬಂಧಿಸಿದ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮ. ಉದಾಹರಣೆಗೆ, ಗುರುವಾರದಂದು ಉಪವಾಸ, ಹಳದಿ ಬಣ್ಣದ ವಸ್ತುಗಳ ದಾನ ಅಥವಾ ಗುರುಮಂತ್ರ ಜಪ ಮಾಡುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಒಟ್ಟಾರೆ ಈ ಅವಧಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ನೀಡಬಹುದು. ಆರ್ಥಿಕ ಹಾಗೂ ಕಾರ್ಯಸಾಧನೆಯ ಕ್ಷೇತ್ರದಲ್ಲಿ ಶುಭ ಫಲಗಳು ದೊರೆತರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅವಶ್ಯ. ಗುರುಗ್ರಹದ ಕೃಪೆ ಪಡೆದುಕೊಳ್ಳಲು ಶ್ರದ್ಧೆಯಿಂದ, ನಂಬಿಕೆಯಿಂದ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಅನುಭವಿಸಲು ಸಾಧ್ಯ. ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವ ಸಮಯ ಬಂದಿದೆ. ತಮ್ಮ ಕೌಶಲ್ಯ, ಪರಿಶ್ರಮ ಮತ್ತು ಸಮರ್ಥತೆಯ ಮೂಲಕ ಅವರು ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆಯಿದೆ. ವಿಶೇಷವಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಮಾಡಿದ ಪರಿಶ್ರಮಕ್ಕೆ ಸಮರ್ಪಕ ಫಲ ದೊರಕುವುದು ಖಚಿತ. ಸಂಪತ್ತಿಗೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರು ಹಣಕಾಸಿನ ವೃದ್ಧಿಯನ್ನು ಅನುಭವಿಸುವರು. ಆದಾಯದ ಹೊಸ ಮೂಲಗಳು ಉದಯಿಸಬಹುದಾಗಿದೆ. ಹೂಡಿಕೆಗೆ ಉತ್ತಮ ಸಮಯ ಸಿಕ್ಕಬಹುದು ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಅನುಕೂಲವಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನೀವು ರೂಪಿಸಿದ ಹಣಕಾಸು ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಭವಿಷ್ಯಕ್ಕಾಗಿ ದೃಢವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಿಕೊಳ್ಳುವಿರಿ. ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವ ಯೋಜನೆಗಳು ಈ ವೇಳೆಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಇದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಮಾತ್ರವಲ್ಲ, ವೈಯಕ್ತಿಕ ಜೀವನದಲ್ಲೂ ಸಂತೋಷ ಮತ್ತು ತೃಪ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಶ್ರಮ, ನಿಷ್ಠೆ ಮತ್ತು ಸಾಧನೆಗಳನ್ನು ಗುರುತಿಸಿ ಗೌರವ ನೀಡಲಾಗುವುದು. ನಿಮ್ಮ ಹೆಸರು, ಪ್ರತಿಷ್ಠೆ ಮತ್ತು ಪ್ರಭಾವವು ಹೆಚ್ಚಾಗುವ ಸಾಧ್ಯತೆಯಿದೆ. ಪೂರ್ವ ಫಲ್ಗುಣಿ ನಕ್ಷತ್ರದ 3ನೇ ಪಾದವನ್ನು ಪ್ರವೇಶಿಸಲಿರುವ ಕೇತುವಿನ ಪ್ರಭಾವದಿಂದಾಗಿ ಮಿಥುನ ರಾಶಿಯ ಜನರಿಗೆ ಹಲವಾರು ಶುಭ ಫಲಗಳು ಲಭಿಸಬಹುದು. ಮಾನಸಿಕವಾಗಿ ಅವರು ಹೆಚ್ಚಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನು ಪಡೆಯುವರು. ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ಭಯ, ಅವಿಶ್ವಾಸಗಳು ಕಡಿಮೆಯಾಗುತ್ತವೆ. ಇದರಿಂದ ಮಿಥುನ ರಾಶಿಯ ಜನರು ತಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಹೆಚ್ಚಿನ ಉತ್ಸಾಹವನ್ನು ಹೊಂದುತ್ತಾರೆ. ಇದೇ ಸಮಯದಲ್ಲಿ ಕೇತುವಿನ ಶುಭಾಶೀರ್ವಾದದಿಂದಾಗಿ ಮಿಥುನ ರಾಶಿಯ ಜನರ ಆತ್ಮವಿಶ್ವಾಸವು ಸಾಕಷ್ಟು ಹೆಚ್ಚಾಗುತ್ತದೆ. ತಮ್ಮ ಕನಸುಗಳನ್ನು ನನಸಾಗಿಸಲು ಧೈರ್ಯದಿಂದ ಮುಂದುವರಿಯುವ ಮನೋಬಲ ಸಿಗುತ್ತದೆ.
ವೈಯಕ್ತಿಕ ಹಾಗೂ ವೃತ್ತಿ ಜೀವನ ಎರಡರಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗುವಿರಿ. ಇದು ನಿಮ್ಮ ಮುಂದಿನ ಬೆಳವಣಿಗೆಗೆ ಶಕ್ತಿಯುತ ಆಧಾರವಾಗಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.